ಎಮಿಷನ್ ಟೆಸ್ಟ್ ಮಾಡಿಸಿದ್ಯಾ? ಮೀಟ್ರ್ ಸರಿಗಿದೆಯಾ? ಸುಮ್ಮನೆ ಜೋಕ್ ಮಾಡಿದೆ ಗುರು. ಹಿಂದೆ ಕೂತಿದ್ದಿಲ್ಲ ಗಿರಾಕಿ, ಅವ್ರ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಏನ್ ಗಿರಾಕಿ ಅಂತೆಲ್ಲ ಅಂತಿದ್ಯಾ? ವಾಲ್ಯೂಮ್ ಡೌನ್. ಜಾಸ್ತಿ ಕಿರ್ಚಾಡಿದ್ರೆ ನಿನ್ನ ಮಾನಿಟ್ರು ಸ್ಪೀಕರು ಎರಡೂ ಡ್ಯಾಮೇಜ್ ಆಗುತ್ತೆ. ಏನಣ್ಣ, ನೀನು ಆಟೋಲ್ಲಿ ಕೂತ್ಕೊಂಡು ಬರೋರ್ನ ಏನಂತ ಕರಿತೀಯಾ? ಗಿರಾಕಿ ಅಂತ. ಕೇಳಿಸ್ಕೊಂಡ್ರಾ? ಸರಿ 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 ಕೇಳಿಸ್ಕೊಂಡ್ಯಾ? ನಾನ್ ಹೋಗ್ತಿರೋ ಆಟೋಗೆ ಯಾಕೆ ಅಡ್ಡ ಹಾಕ್ದೆ? ನಿನ್ನ ಹತ್ರ ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಅಡ್ಡ ಹಾಕ್ದೆ. ನನ್ನ ಹತ್ರ ನಿನಗೇನ್ ಕೆಲಸ? ಚೀ ಚಿ 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 ನಿನ್ನಂತ ಲೋಕಲ್ ಜೊತೆ ನನಗೇನು ಕೆಲಸ? ನನ್ನ ಕೆಲಸಕ್ಕೆ ಕಲ್ಲಾಕೋಕ್ಕೆ ಏನೋ ಪ್ಲ್ಯಾನ್ ಮಾಡ್ತಿದ್ಯಾ ಅಂತ ಡೌಟ್ ಬಂತು, ಅದಕ್ಕೆ ಕ್ಲಾರಿಫೈ ಮಾಡ್ಕೊಂಡು ಹೋಗೋಣ ಅಂತ ಫಾಲೋ ಮಾಡ್ಕೊಂಡು ಬಂದೆ. ನಿನ್ನಂತ ಒಂದು ಕೆಲಸಕ್ಕೆ ಕಲ್ಲು ಹಾಕೋ ಅಷ್ಟು ಟೈಮು ನನಗಿಲ್ಲ. ನಿನಗೂ ಆ ರಂಜಿತ್ಗೂ ಏನು ಡೀಲು? ಅವನ ಜೊತೆ ಯಾಕೆ ಸುತ್ತಾಡ್ತಿದ್ಯಾ? ಯಾವ ರಂಜಿತು? ನೀನು ಎಂಥ ಖತರ್ನಾಕ್ ಆಕ್ಟರ್ ಅಂತ ನಂಗೆ 20 ವರ್ಷದ ಹಿಂದೆ ನಂಗೆ ಗೊತ್ತಾಗಿದೆ. ಈಗ ನನ್ನ ಹತ್ರ ಡೌ ಮಾಡಕ್ಕೆ ಬರಬೇಡ. ನೀನು ರಂಜಿತ್ ಜೊತೆ ಕಾರಲ್ಲಿ ಕೂತ್ಕೊಂಡು ಜುಗು ಜುಗು ಅಂತ ಮಾತಾಡ್ತಿದ್ದಲ್ಲ, ಅದನ್ನ ನಾನು ನೋಡಿದ್ದೀನಿ. ನಿನಗೆ ರಂಜಿತ್ ಹತ್ರ ಏನು ಕೆಲಸ? ನಾನು ಯಾರ ಜೊತೆ ಬೇಕಾದ್ರೂ ಸುತ್ತೀನಿ, ಯಾರ ಜೊತೆ ಬೇಕಾದ್ರೂ ಮಾತಾಡ್ತೀನಿ. ಅದನ್ನ ಕೇಳಕ್ ನೀನು ಯಾರು? ನಿನಗೇನು ಹಕ್ಕಿದೆ? ಹಕ್ಕನ ಬಗ್ಗೆ ಮಾತಾಡೋಕ್ಕೆ ಒಂದು ಯೋಗ್ಯತೆ ಏನಂತಿರುತ್ತೆ. ಇನ್ನೊಬ್ರು ಹಕ್ಕನ್ನ ಕಿತ್ಕೊಂಡು ಬದುಕೊಳ್ಳಿ. ನೀನು ಯಾರ ಜೊತೆ ಆದರೂ ಓಡಾಡು, ಐ ಡೋಂಟ್ ಕೇರ್. ಆದರೆ ನಿನ್ನ ಹತ್ರ ಒಂದು ವಿಷಯ ಕೇಳೋಕ್ಕಿದೆ, ಅದಕ್ಕೆ ಬಂದೆ. ಏನು ವಿಷಯ? ನಿರೋಷ ನಿನ್ನ ಹತ್ರ ಈಸ್ಕೊಂಡಿದ್ದ ದುಡ್ಡನ್ನ ನಿನಗೆ ವಾಪಸ್ ಮಾಡಬೇಕಂತ ನಾನು ರಂಜಿತ್ ಹತ್ರ ದುಡ್ಡು ಈಸ್ಕೊಂಡಿದ್ದೆ. ಅದೇ ದುಡ್ಡನ್ನ ನಿನಗೆ ಕೊಟ್ಟು ಜಮೀನು ಪತ್ರ ಯಾವಾಗ ವಾಪಸ್ ತಗೊಂಡು ಅದೇ ಟೈಮಿಗೆ ರಂಜಿತ್ತು ಚಿದಂಬರಂ ಹತ್ರ ಹೇಳಿ ಇಮಿಡಿಯೇಟಾಗಿ ದುಡ್ಡು ಬೇಕು ಅಂತ ರಂಜಿತ್ತು ಚಿದಂಬರಂ ಕೈಲಿ ಹೇಳ್ಸ್ದ. ಅಷ್ಟೊಂದು ದುಡ್ಡು ನನ್ನ ಹತ್ರ ಅರೇಂಜ್ ಮಾಡೋಕ್ಕಲ್ಲ ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಜಮೀನು ಪತ್ರನ ನಿನ್ನ ಹತ್ರ ಅಡ ಇಟ್ಟು 5 ಲಕ್ಷ ರೂಪಾಯಿ ವಾಪಸ್ ಇಸ್ಕೊಂಬ ಅಂತ ಅವನೇ ಹೇಳ್ದ. ಇದ್ರ ಮಧ್ಯ ನೀನೇನೋ ಗೇಮ್ ಆಡಿದ್ಯಾ. ನೀನು ಆ ರಂಜಿತ್ ಜೊತೆ ಸೇರ್ಕೊಂಡು ಆ ಜಾಗನ ಕಿತ್ಕೊಳ್ಳೋಕೆ ಏನಾದರೂ ಪ್ಲ್ಯಾನ್ ಮಾಡಿದರೆ ಅದನ್ನಿಲ್ಲೇ ಮರ್ತ್ಬಿಡು. ಈ ಥರ ಚೀಪ್ ಪ್ಲ್ಯಾನ್ಗಳನ್ನು ಬಿಟ್ಟು ನೆಟ್ಟಿಗೆ ಬದುಕೋದು ಕಲಿ. ನಿನಗೆಲ್ಲೋ ತಲೆ ಕೆಟ್ಟಿರ್ಬೇಕು, ಅದಕ್ಕೆ ಏನೇನೋ ಮಾತಾಡ್ತಿದ್ಯಾ. ಹಾಗಾದರೆ ಆ ರಂಜಿತ್ಗೆ 5 ಲಕ್ಷ ರೂಪಾಯಿ ಕೊಡೋಕೆ ಹೋಗ್ಬೇಕಾದ್ರೆ ಕರೆಕ್ಟಾಗಿ ಹುಡುಗನ ಕಳಿಸಿ ನಾನು ಅಟ್ಯಾಕ್ ಮಾಡಿಸ್ದಲ್ಲ, ಅದು ಸುಳ್ಳ? ಹೌದು, ಸುಳ್ಳು. ಯಾವ್ಯಾವುದೋ ವಿಷಯಕ್ಕೆ ಗಂಟು ಹಾಕೊಂಡು ಮಾತಾಡ್ಬೇಡ. ನೀನು ಊರು ತುಂಬ ಗಲಾಟೆ ಮಾಡ್ಕೊಂಡು ತಿರುಗ್ತೀಯ. ಎಲ್ಲ ಕಡೆ ನೀನು ದುಶ್ಮನ್ಗಳಿದ್ದಾರೆ. ಅವರಲ್ಲಿ ಯಾರೋ ಒಬ್ರು ಬಂದಿದ್ರು ಅನ್ಸುತ್ತೆ. ನೀನು ದುಡ್ಡು ಹೊಡಿಯೋಕೆ ಮಾತ್ರ ಬಂದಿದ್ರಾ ಅಥವಾ ನಿನ್ನ ಜೀವನ ತೆಗಿಯಕ್ಕೆ ಬಂದಿದ್ರು? ಅದನ್ನ ಪ್ಲಾನ್ ಮಾಡಿ ಕಳಿಸಿದ್ದಲ್ಲ ರೌಡಿಗಳನ್ನ, ಅದು ನಿನಗೆ ಗೊತ್ತಿರಬೇಕು. ನಿನ್ನ ಹತ್ರ ಈ ಥರ ಕೆಲ್ಸಕ್ಕೆ ಬಾರ್ದಿರೋ ವಿಚಾರಗಳ ಬಗ್ಗೆ ಮಾತಾಡೋಕೆ ನಂಗೆ ಟೈಮ್ ಇಲ್ಲ. ನಂಗೆ ಬೇರೆ ಕೆಲಸಗಳಿದೆ. ಬೇರೆ ರೂಟಲ್ಲಿ ಹೋಗಪ್ಪ. ನಿನ್ನ ಟೈಮ್ ಮುಗಿತಾ ಬಂತು ಕಣೆ. ಇನ್ಸ್ಪೆಕ್ಟರ್, ಇವನೇ ನನ್ನ ಮಗ ರಂಜಿತ್. ಹಲೋ ಇನ್ಸ್ಪೆಕ್ಟರ್. ಹಲೋ ಇನ್ಸ್ಪೆಕ್ಟರ್. ಆರ್ಯ ಅವ್ರಿಗೆ ಆಕ್ಸಿಡೆಂಟ್ ಮಾಡಿದ್ದ ಇದೇ ಟೆಂಪೋ ಟ್ರಾವೆಲರ್. ಇದು ನಿಮ್ಮದೇ ತಾನೇ? ಹಾಂ, ಇದು ಮುಂಚೆ ನನ್ನ ಹತ್ರನೇ ಇತ್ತು. ಬಂಡೆರಾಮ ಅನ್ನೋ ಇದನ್ನ ಓಡಿಸ್ತಿದ್ದ. ಆಮೇಲೆ ಇದನ್ನ ನನಗೆ ಕೊಡಿ ಅಂತ ಕೇಳ್ದ, ನಾನು ಅವನಿಗೆ ಸೇಲ್ ಮಾಡಿಬಿಟ್ಟೆ. ಯಾವಾಗ ಸೇಲ್ ಮಾಡಿದ್ರಿ? ಒಂದೂವರೆ ತಿಂಗಳಾಗಿರ್ಬೇಕು ಸರ್, ಅಷ್ಟೇ. ಅಂದರೆ RTO ಆಫೀಸ್ನಲ್ಲಿ ನಾವು ವಿಚಾರಿಸಿದಾಗ ಅದಿನ್ನೂ ನಿಮ್ಮ ಹೆಸರಲ್ಲೇ ಇದೆ ಅಂತ ಹೇಳಿದ್ರು. ಅದು ಅವ್ನು ನಮ್ಮ ತಂದೆ ಹತ್ರ ತುಂಬ ವರ್ಷಗಳಿಂದ ಕೆಲಸ ಮಾಡ್ಕೊಂಡಿದ್ದಾನೆ. ನನಗೂ ತುಂಬ ಚೆನ್ನಾಗಿ ಪರಿಚಯ ಅವನು. ಜೊತೆಗೆ ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ, ಹಾಗಾಗಿ ಅವನ ಹೆಸರು ಟ್ರಾನ್ಸ್ಫರ್ ಮಾಡ್ಸೋಕ್ಕಾಗಿರಲಿಲ್ಲ. ಬಟ್ ನಾಳೆದ್ರಲ್ಲಿ ಮಾಡಿಸ್ಕೊಡ್ತೀನಿ ಸರ್. ಬಂಡೆರಾಮ ಬರ್ತಿದ್ದಂಗೆ ನಮಗೆ ಇನ್ಫಾರ್ಮ್ ಮಾಡಬೇಕು. ಹಾಗೆ ಹೇಳಿ ಕಳಿಸಿದಾಗ ಸ್ಟೇಷನ್ಗೆ ಬಂದು ಕೋಆಪ್ರೇಟ್ ಮಾಡಬೇಕು. ಹಾಂ ಸರ್, ಓಕೆ. ಪ್ರಾಬ್ಲಮ್ ಸಾಲ್ವ್ ಆಯ್ತು. ಎಲ್ಲೋ ಸಾಲ್ವ್ ಆಯಿತು. ನೀವು ಹೇಳಿ ಕಳಿಸ್ದಾಗ ಬರಬೇಕು ಅಂತ ಹೇಳಿದ್ರಲ್ಲ, ಹೋಗಲೇಬೇಕಾಗತ್ತೆ. ನೀನು ಮಾಡಿರೋ ಅವಾಂತರದಿಂದ ಅವತ್ತೇ ಏನೋ ಆಗತ್ತೆ ಅಂತ ನನಗೆ ಅನಿಸಿತ್ತು. ಈಗ ನೋಡು, ಯಾರೋ ನಂಬರ್ ಕೊಟ್ಟು ಪೊಲೀಸವ್ರು ಇಲ್ಲಿವರೆಗೂ ಬರೋ ಹಾಗಾಯಿತು. ಯಾಕೆ ಟೆನ್ಷನ್ ಮಾಡ್ತೀರಾ? ಬಂಡೆರಾಮ ನಮ್ಮ ಕೈಲಿರೋವರೆಗೂ ಪೊಲೀಸ್ನವ್ರು ತಿಪ್ಪರ್ಲಾಗ ಹಾಕಿದ್ರು ಆರ್ಯನ್ ಕೇಸಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಪ್ರೂವ್ ಮಾಡೋಕ್ಕಾಗಲ್ಲ. ಹೌದು, ಅರ್ಪಿತಾ ಇಲ್ಲಿ ನಿನ್ನ ಜೊತೆ ಬರ್ತಿದ್ದಾರೆ ಅಂತ ಹೇಳಿದೆ. ಹಾಂ, ಬರ್ತಿದ್ರು. ಬಟ್ ನೀವು ಪೊಲೀಸ್ ವಿಚಾರ ಹೇಳಿದ ತಕ್ಷಣ ಆಫೀಸಲ್ಲಿ ಕೂತಿರಿ, ಬರ್ತೀವಿ ಅಂತ ಹೇಳಿ ಕಳಿಸ್ಬಿಟ್ಟೆ. ಓ, ಒಳ್ಳೇದಾಯ್ತು. ನಡಿ ಹೋಗೋಣ. ಹಾಂ, ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ ನಾನು. ಅಮ್ಮ,
ಏನಾಯ್ತು? ನಿಮ್ ಸ್ಕೂಲ್ ಟ್ರಸ್ಟಿ ರಂಜಿತ್ ಇದಾನಲ್ಲ, ಅವ್ನು ನೀನ್ ಅನ್ಕೊಂಡಿದ್ರೆ ಡೀಸೆಂಟ್ ಅಲ್ಲ ಅಮ್ಮ. ಏನಾಯ್ತು ಇವಾಗ? ನಿಮ್ ಟ್ರಸ್ಟಿಗೂ ಆ ಮನೆಯಾಳಿ ಅರ್ಪಿತಂಗೂ ಲಿಂಕ್ ಇದೆ. ಏನ್ ಹೇಳ್ತಾ ಇದೀಯ ಆದಿ? ಅರ್ಪಿತಾಗೂ ರಂಜಿತ್ಗೂ ಪರಿಚಯ ಇರೋದಕ್ಕೆ ಸಾಧ್ಯ ಇಲ್ಲ ಕಣೋ. ನಾನ್ ಈಗ ತಾನೇ ನೋಡಿದ್ನಲ್ಲಮ್ಮ, ಅದಕ್ಕೇನಂತೀಯ? ಹೌದಾ? ಎಲ್ಲಿ? ನಿರೋಷಲ್ ಸಾಕು ತಂದೆ ನಜೀರ್ ಚಾಚಾ ಇದಾರಲ್ಲ, ಅವ್ರ ಪಂಚರ್ ಅಂಗಡಿಗೆ ರಂಜಿತ್ ಕಾರ್ ಬಂದಿತ್ತು. ಒಳಗೆ ಅರ್ಪಿತಾನೂ ಇದ್ಲು. ಇಬ್ರು ಸೇರ್ಕೊಂಡು ಏನೋ ಡೀಪ್ ಆಗಿ ಡಿಸ್ಕಷನ್ ಮಾಡ್ತಿದ್ರಮ್ಮ. ನನಗೆ ನಂಬಕ್ಕೆ ಆಗ್ತಿಲ್ಲ ಅದೇ. ಈ ಅರ್ಪಿತಾಗೂ ರಂಜಿತ್ಗೂ ಏನ್ ಕನೆಕ್ಷನ್ ಇರ್ಬೋದು? ಯಾವನಿಗೆ ಗೊತ್ತು? ನಾನು ಯಾವಾಗ ಆ ರಂಜಿತ್ನ ಆ ಚಿದಂಬರಂ ಮನೇಲಿ ನೋಡಿದ್ನೋ ನಂಗೆ ಡೌಟ್ ಬಂತು. ಅವ್ನು ಯಾವಾಗ 5 ಲಕ್ಷ ರೂಪಾಯಿ ಬೇಕೇ ಬೇಕು ಅಂತ ನನಗೆ ಫೋರ್ಸ್ ಹಾಕಿದ್ನೋ ಆ ಡೌಟ್ ಕನ್ಫರ್ಮ್ ಆಯಿತು. ಆ ರಂಜಿತ್ತು ನೀನು ಅನ್ಕೊಂಡಿರೋಷ್ಟು ಡೀಸೆಂಟ್ ಅಲ್ಲ ಅಮ್ಮ. ಇವತ್ತು ಆ ಅರ್ಪಿತನ ಜೊತೆ ನೋಡಿದ್ಮೇಲಂತೂ ಕನ್ಫರ್ಮ್ ಆಯಿತು. ಹೌದು ಕಣೋ, ನಾನು ರಂಜಿತ್ನ ಮುಂಚೆ ಏನು ಅಂತ ಅನ್ಕೊಂಡ್ಬಿಟ್ಟಿದೆ. ಆದರೆ ಈಗ ಅನಿಸ್ತಾ ಇದೆ ಅವ್ರು ನಾನು ಅನ್ಕೊಂಡಿರೋಷ್ಟು ಒಳ್ಳೆ ಹುಡುಗ ಅಲ್ಲ ಅಂತ. ನೀನೇನಾದ್ರೂ ಅವರಿಬ್ರು ಮಾತಾಡ್ತಿರೋದನ್ನ ಕೇಳಿಸ್ಕೊಂಡ್ಯಾ? ಇಲ್ಲ ಅಮ್ಮ, ಅವ್ರು ಏನು ಮಾತಾಡಿದ್ರು ನಾನು ಕೇಳಿಸ್ಕೊಂಡಿಲ್ಲ. ಆದರೆ ಅವರಿಬ್ರು ಕಾರಲ್ಲಿ ಹೋಗ್ಬೇಕಾದ್ರೆ ರಂಜಿತ್ಗೊಂದು ಫೋನ್ ಬಂತು. ಫೋನ್ ಬಂದಿದ್ದ ತಕ್ಷಣ ಅರ್ಪಿತನ ಕಾರಿಂದ ಇಳಿಸ್ಬಿಟ್ಟ. ಅರ್ಪಿತಾ ಒಂದು ಆಟೋ ಎತ್ಕೊಂಡು ಹೋಗಿ ಸ್ಟಾರ್ಟ್ ಮಾಡಿದ್ಲು. ನಾನು ಅವಳು ಎಲ್ಲಿಗೆ ಹೋಗ್ತಾಳೆ ಅಂತ ನೋಡೋಕ್ಕೆ ಅವಳಿಂದ ಫಾಲೋ ಮಾಡಿದೆ. ನಾನು ಫಾಲೋ ಮಾಡೋದು ಅವಳಿಗೆ ಹೆಂಗೋ ಗೊತ್ತಾಗಿ ಅವಳು ಆಟೋ ರೂಟ್ ಚೇಂಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಾನು ತಕ್ಷಣ ಆಟೋಗೆ ಅಡ್ಡ ಹಾಕಿದೆ. ಅಡ್ಡ ಹಾಕಿದ್ಮೇಲೆ ನನಗೆ ಅವಳಿಗೆ ಸ್ವಲ್ಪ ಜಗಳನೂ ಆಯಿತು. ಹಾಗೆ ಯಾಕೋ ಮಾಡಕ್ ಹೋದೆ ಅದೇ. ಅವ್ರದ್ದು ಏನೇನೋ ವ್ಯವಹಾರಗಳಿರುತ್ತೆ, ಅವ್ರು ಏನಾದರೂ ಮಾಡ್ಕೊಂಡು ಹೋಗ್ಲಿ, ನೀನು ಯಾಕೋ ಇಂಟರ್ಫಿಯರ್ ಆಗೋಕೆ ಹೋದೆ? ಸುಮ್ಮನೆ ನಾನು ಯಾಕಮ್ಮ ಫಾಲೋ ಮಾಡಲಿ? ಆ ಚಿದಂಬರಂ ನೋಡಿದ್ರೆ 5 ಲಕ್ಷ ರೂಪಾಯಿ ತಕ್ಷಣ ಬೇಕು ಅಂತ ಕೂತಿದ್ದ. ಆಗ ಆ ರಂಜಿತ್ತು ಅಲ್ಲೇ ಇದ್ದ ಅಂತ ನಿಂಗೆ ಹೇಳಿದೆ. ನೀನು ದುಡ್ಡು ಯಾರಿಂದ ಇಸ್ಕೊಂಡು ಅವರಿಗೆ ಜಾಗದ ಪತ್ರ ವಾಪಸ್ ಕೊಟ್ಟು ಆ ದುಡ್ಡು ಇಸ್ಕೊ ಅಂತ ಹೇಳ್ದ. ಅಂದರೆ ಅರ್ಪಿತಂಗೆ ಆ ಜಾಗದ ಪತ್ರ ವಾಪಸ್ ಕೊಟ್ಟು ದುಡ್ಡು ಇಸ್ಕೊ ಅಂದಂಗೆ ಆಯಿತು. ಇವತ್ತು ನೋಡಿದ್ರೆ ರಂಜಿತ್ತು ಅರ್ಪಿತ ಇಬ್ರು ಸೇರ್ಕೊಂಡು ಗುಟ್ಟಾಗಿ ಮಾತಾಡ್ಕೊತಿದ್ರು. ಇದನ್ನೆಲ್ಲ ನೋಡಿದ್ರೆ ನಂಗೆ ಡೌಟ್ ಬರಲ್ವಮ್ಮ? ಅಂದರೆ ದುಡ್ಡು ಬೇಕು ಅಂತ ಪ್ರೆಷರ್ ಹಾಕಿದ್ದು, ನಿನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ರು ಹಿಂದೆ ರಂಜಿತ್ ಅರ್ಪಿತ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ತಾ ಇದೆಯಾ? ಡೌಟೇ ಇಲ್ಲ ಅಮ್ಮ, ಕನ್ಫರ್ಮ್. ಮೊದಲೇ ಅರ್ಪಿತಂಗೆ ನನ್ನ ಕಂಡ್ರೆ ಆಗಲ್ಲ, ಜೊತೆಗೆ ರಂಜಿತ್ ಬೇರೆ ಸೇರ್ಕೊಂಡಿದ್ದಾನೆ. ಇವಳು ಆ ರಂಜಿತ್ ಜೊತೆ ಸೇರ್ಕೊಂಡು ನಿರೋಷನ್ ಜಾಗ ಹೇಗಾದ್ರೂ ಮಾಡಿ ಕಿತ್ಕೊಬೇಕು ಅಂತ ದೊಡ್ಡ ಪ್ಲಾನ್ ಹಾಕಿದ್ದಾರೆ ಅನಿಸ್ತಿದೆ. ಅಮ್ಮ, ನನಗೊಂದು ಚಿಕ್ಕ ಹೆಲ್ಪ್ ಮಾಡ್ತೀಯಾ? ಹೇಳು. ಸರಿ, ಕೇಳ್ತೀನಿ. ಅದಕ್ಕೂ ಮುಂಚೆ ಈ ಅರ್ಪಿತ ಆಕ್ಟಿವಿಟೀಸ್ ಬಗ್ಗೆ ಸೂರ್ಯ ಅವ್ರ ಹತ್ರ ಒಂದು ಮಾತು ಹೇಳಬೇಕು. ಮನೆಯೊಳಗೆ ಇದ್ಕೊಂಡು ಒಳೊಳಗೆ ಈ ರೀತಿಯೆಲ್ಲ ತೊಂದರೆ ಮಾಡ್ತಿದ್ದಾಳೆ. ಎಲ್ಲಿಗೆ ಹೋಗಿದ್ದೆ ಅರ್ಪಿತಾ? ಅದು ನೀನು ಇತ್ತೀಚೆಗೆ ನನಗೂ ತಿಳಿಸ್ದೆ ಆಚೆಗೆ ಹೋಗ್ತಿರೋದು ಜಾಸ್ತಿ ಆಗ್ತಾ ಇದೆ. ನೀನು ನನ್ನ ಸೆಕ್ರೆಟರಿ ಅನ್ನೋದು ನೆನಪಿದೆ ತಾನೆ? ನೆನಪಿದೆ. ನನಗೂ ಇನ್ಫಾರ್ಮ್ ಮಾಡಿದೆ. ನೀನು ಎಲ್ಲಿಗೆ ಹೋಗಿದ್ದೆ? ಡಾಕ್ಟರ್ ಹತ್ರ. ಇವತ್ತು ಡಾಕ್ಟರ್ ಹತ್ರ ಅಲ್ಲ? ಹಲೋ, ಹಾಂ, ನೀವೇನು ಯೋಚನೆ ಮಾಡಬೇಡಿ, ನಾನು ಇದನ್ನು ಹ್ಯಾಂಡಲ್ ಮಾಡ್ತೀನಿ. ನಾನು ನಿಮಗೆ ಮತ್ತೆ ಫೋನ್ ಮಾಡ್ತೀನಿ. ಬಾಯ್. ರಂಜಿತ್ನ ಮೀಟ್ ಮಾಡಕ್ಕೆ ಹೋಗಿದ್ದೆ ಅರ್ಪಿತಾ? ಏನು ಹೇಳ್ತಿದ್ರೆ ನೀವು? ಡಾಕ್ಟರ್ ರಂಜಿತ್ನ ಮೀಟ್ ಮಾಡಕ್ಕೆ ಹೋಗಿದ್ಯಾ ಅಂತ ಕೇಳ್ತಿರಲ್ಲ. ನೀನು ಡಾಕ್ಟರ್ನ ಮೀಟ್ ಮಾಡಕ್ಕೆ ಹೋಗಿದ್ದೆ ಅಂತ ಹೇಳಿದೆಲ್ವಾ? ಅದು ಅವರು ರಂಜಿತ್ ಅಲ್ಲ, ರಂಜಿನಿ ಕುಮಾರ್, ಡಾಕ್ಟರ್ ರಂಜಿನಿ ಕುಮಾರ್. ಓ ಹೌದಲ್ವಾ? ಏನೇನು ಮಾತಾಡಿದ್ರಿ? ಅದು ಡಾಕ್ಟರ್ ಹತ್ರ ಏನು ಮಾತಾಡೋಕ್ಕೆ ಸಾಧ್ಯ? ನನ್ನ ಹೆಲ್ತ್ ಬಗ್ಗೆ ಮಾತಾಡಿದ್ವಿ. ನನ್ನ ಪ್ರಾಬ್ಲಮ್ಗೆ ಆದಷ್ಟು ಬೇಗ ಸೊಲ್ಯೂಷನ್ ಹೇಳ್ತೀನಿ ಅಂತ ಹೇಳಿದ್ರಷ್ಟೇ.
ಅರ್ಪಿತಾ, ಇತ್ತೀಚೆಗೆ ನಿನಗೆ ಪದೇ ಪದೇ ಹೆಲ್ತ್ ಪ್ರಾಬ್ಲಮ್ ಆಗ್ತಾನೇ ಇದೆ. ಹುಷಾರಾಗಿರು. ಯಾಕಂದ್ರೆ ನಿನ್ನ ಪ್ರಾಬ್ಲಮ್ಗೆ ಈಗ ನೀನು ಮೀಟ್ ಮಾಡ್ಕೊಂಡು ಬರ್ತಿರೋ ಡಾಕ್ಟ್ರು ಕೂಡ ನಿನ್ನ ಸ್ಥಿತಿಗೆ ಹೆಲ್ಪ್ ಮಾಡೋಕ್ಕಾಗದೇ ಇರೋಷ್ಟು ಕ್ರಿಟಿಕಲ್ ಆಗ್ಬೋದು. ಥ್ಯಾಂಕ್ಸ್ ನಿಮ್ಮ ಕನ್ಸರ್ನ್ಗೆ. ಸಾಕ್ಷಿ, ಆರ್ತಿ ಮಮ್ಮಿನ ಮೀಟ್ ಮಾಡ್ದ್ಯಾ? ನೀನ್ ಲವ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಾ? ಇಲ್ಲ ಆಂಟಿ, ನಿಮ್ಮಪ್ಪನ ಮರ್ಯಾದೆ ಉಳಿಬೇಕು ಅಂದ್ರೆ ನೀನು ಕಾರ್ತಿಕ್ನ ಮದುವೆ ಆಗದೆ ಸರಿ ಅಂತ ಅಂದ್ರು. ಹೌದಾ? ಛೇ, ಯಾರು ಕೈ ಬಿಟ್ರು? ಆರ್ತಿ ಮಮ್ಮಿ ಕೈ ಬಿಡಲ್ಲ ಅನ್ಕೊಂಡಿದ್ದೆ. ಅವರೇ ಹೆಲ್ಪ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ರಾ? ನಂಗೆ ನಂಬಕ್ಕೆ ಆಗ್ತಿಲ್ಲ ಸಾಕ್ಷಿ. ನೋಡು, ಆರ್ತಿ ಮಮ್ಮಿಗೆ ನಿಮ್ಮ ಪಪ್ಪನ ಮರ್ಯಾದೆ ಮೇಲಿರೋ ಕಾಳಜಿ ನಿನ್ನ ಫೀಲಿಂಗ್ಸ್ ಮೇಲೆ ಸ್ವಲ್ಪನೂ ಇಲ್ಲ. ಕಾಳಜಿ ಇಲ್ಲ ಅಂತ ಅಲ್ಲ ಅರ್ಪಿತಾ ಆಂಟಿ, ಆರ್ತಿ ಅಮ್ಮನ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡಿದಾಗ ಅವ್ರು ಹೇಳೋದು ಸರಿ ಅಂತಾನೆ ಅನ್ಸುತ್ತೆ. ರಂಜಿತ್ ಪೇರೆಂಟ್ಸ್ ಬಗ್ಗೆ ನಮ್ಗೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ, ಅದಕ್ಕೆ ಅಮ್ಮ ಸಪೋರ್ಟ್ ಮಾಡಲ್ಲ ಅಂದ್ರು. ಅವ್ರು ಹೇಳೋದು ಸರಿನೇ ಅಲ್ವಾ? ನಾನು ಪ್ರೀತಿ ಮಾಡೋದ್ರಿಂದ ಮನೆಯವ್ರ ಮನಸ್ಸಿಗೆಲ್ಲ ನೋವಾಗತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ಯಾರನ್ನೂ ಪ್ರೀತಿಸ್ತಾನೆ ಇರಲಿಲ್ಲ. ಡ್ಯಾಡಿ ಇದುವರೆಗೂ ಯಾವತ್ತೂ ನನ್ನ ಮೇಲೆ ಕೈ ಮಾಡಿರ್ಲಿಲ್ಲ. ಅಂಥದ್ರಲ್ಲಿ ಕಾರ್ತಿಕ್ನ ಮದುವೆ ಆಗಲ್ಲ ಅಂತ ಹೇಳಿದಾಗ ನನ್ನ ಕೆನ್ನೆಗೆ ಹೊಡೆದ್ರು. ಆರ್ತಿ ಅಮ್ಮನ ಹತ್ರ ನನ್ನ ನೋವು ಹೇಳ್ಕೊಂಡ್ರೆ ಅವರು ಕಾರ್ತಿಕ್ನೇ ಮದುವೆ ಆಗು ಅಂತ ಹೇಳಿದ್ರು. ಮಗಳು ಮನಸ್ಸು ಅಮ್ಮನಿಗಾದ್ರೂ ಅರ್ಥ ಆಗುತ್ತೆ ಅನ್ಕೊಂಡೆ. ಆದ್ರೆ ಆರ್ತಿ ಅವರು ನಿನ್ನ ಸ್ವಂತ ಅಮ್ಮ ಆಗಿದ್ರೆ ತಾನೆ ನಿನ್ನ ಮನ್ಸು ಅವ್ರಿಗೆ ಅರ್ಥ ಆಗೋಕೆ. ಅರ್ಪಿತಾ ಆಂಟಿ, ಅಮ್ಮನ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ. ಅಮ್ಮ ಯಾವತ್ತೂ ಡಿಫ್ರೆನ್ಶಿಯೇಟ್ ಮಾಡಿಲ್ಲ. ನೀನು ತುಂಬ ಮುಗ್ದೆ ಸಾಕ್ಷಿ. ಕೆಲವು ಸೂಕ್ಷ್ಮ ವಿಚಾರಗಳು ನಿಂಗೆ ಗೊತ್ತಾಗೋದೇ ಇಲ್ಲ. ಸಾಕ್ಷಿ, ಆರ್ತಿ ಅವರು ಆದಿತ್ಯನ ಲವ್ಗೆ ಸಪೋರ್ಟ್ ಮಾಡಿದ್ರು, ಅದೇ ಥರ ಆರ್ಯನ್ ಲವ್ಗೂ ಸಪೋರ್ಟ್ ಮಾಡಿದ್ರು. ಆದರೆ ನಿನ್ನ ಲವ್ಗೆ ಮಾತ್ರ ಮುಖಕ್ಕೆ ಹೊಡೆದಂಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಯಾಕೆ ಹೇಳು? ಆದಿತ್ಯ ಮತ್ತು ಆರ್ಯ ಆರ್ತಿ ಹೆತ್ತು ಮಕ್ಕಳು, ಆದರೆ ನೀನು ಅವ್ರ ಹೆತ್ತು ಮಗಳಲ್ಲ, ಜಸ್ಟ್ ಸೂರ್ಯ ಅವರ ಮೊದಲನೇ ಹೆಂಡತಿ ಮಗಳು. ಅರ್ಥ ಆಯ್ತಾ? ಅರ್ಪಿತಾ ಆಂಟಿ, ರಂಜಿತ್ ಸಿಕ್ಕಿದ್ರ? ಹೇಗಿದ್ದಾರೆ? ಆ ವಿಷಯ ಬೇಡ ಬಿಡು. ಯಾಕೆ? ನಾ ಹೇಳೋದನ್ನ ನೀ ಕೇಳಿದ್ರೆ ನೀನು ತಡ್ಕೊಳಲ್ಲ ಬಿಡು. ಅದೇನಾಯ್ತು ಹೇಳಿ ಆಂಟಿ. ರಂಜಿತ್ ಮುಖ ನೋಡಿದ್ರೆ ನಂಗೆ ಅಳು ಬರೋ ಥರ ಆಯ್ತು ಸಾಕ್ಷಿ. ಯಾಕೆ? ಅದು ರಂಜಿತ್ತು ನೀನು ಅವ್ರನ್ನ ಮದುವೆ ಆಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಯಾವ್ದ್ರಲ್ಲೂ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ. ಊಟ ತಿಂಡಿನೂ ಸರಿಯಾಗಿ ಮಾಡ್ತಿಲ್ಲ ಅನ್ಸುತ್ತೆ. ನೋಡೋಕೊಳ್ಳೆ ಹುಚ್ಚಂತರ ಆಗ್ಬಿಟ್ಟಿದ್ದಾರೆ ಸಾಕ್ಷಿ. ನೋಡು, ಇದಕ್ಕೆ ನಾನು ಹಿಂಗೆ ಹೇಳಲ್ಲ ಅಂತ ಹೇಳಿದ್ದು. ಸಂತ ಆಗಲ್ವಾ ಆಂಟಿ? ನನ್ನಿಂದಾಗಿ ಲೈಫ್ ಹಾಳಾಗ್ತಾ ಇದೆ. ನೀನು ಸ್ವಲ್ಪ ಧೈರ್ಯ ಮಾಡಿದ್ರೆ ಅವ್ರ ಲೈಫು ಚೆನ್ನಾಗಿರುತ್ತೆ, ನಿನ್ನ ಲೈಫು ಚೆನ್ನಾಗಿರುತ್ತೆ. ನೀವಿಬ್ರು ಸಂತೋಷವಾಗಿರ್ಬೋದು ಸಾಕ್ಷಿ. ನೀನು ಧೈರ್ಯ ಮಾಡಿ ಅವ್ನ ಲವ್ ಮಾಡ್ತಿರೋ ವಿಷಯ ಮನೇಲಿ ಹೇಳ್ಬೇಕಷ್ಟೆ. ಹೇಗೆ ಹೇಳಲಿ ಆಂಟಿ? ಮನೇಲಿ ಯಾರು ನನ್ನ ಲವ್ ಸಪೋರ್ಟ್ ಮಾಡ್ತಿಲ್ವಲ್ಲ. ಸಾಕ್ಷಿ, ನೀನು ಸ್ವಲ್ಪ ಧೈರ್ಯ ತಗೊಂಡ್ರೆ ನಾನು ನಿನ್ನ ಪರ ನಿಂತ್ಕೊಂಡು ನಿನ್ನ ಲವ್ಗೆ ಸಪೋರ್ಟ್ ಮಾಡ್ತೀನಿ. ಆದ್ರೆ ಏನ್ ಮಾಡ್ಲಿ ಆಂಟಿ? ನಾನು ಫುಲ್ ಕನ್ಫ್ಯೂಷನ್ ಅಲ್ಲಿದ್ದೀನಿ. ಸಾಕ್ಷಿ, ಎಷ್ಟು ದಿನ ಅಂತ ಹೀಗೆ ಯೋಚನೆ ಮಾಡ್ತಾ ಕೂತಿರ್ತೀಯ? ಆದಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬಾ. ಇಲ್ಲ ಅಂದ್ರೆ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ರಂಜಿತ್ನ ನೀನು ಕಳ್ಕೋಬೇಕಾಗುತ್ತೆ. ಆಮೇಲೆ ಜೀವನ ಪರ್ಯಂತ ನೀನು ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಥ್ಯಾಂಕ್ ಯು ಆಂಟಿ. ನೀವಾದ್ರೂ ನನಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ. ನೀವು ಸಪೋರ್ಟು ಇರಲಿಲ್ಲ ಅಂದಿದ್ರೆ ಏನಾಗ್ತಿದ್ನೋ ಏನೋ. ಥ್ಯಾಂಕ್ ಯು ಆಂಟಿ. ಅರ್ಪಿತಾ ಆಂಟಿ ರಂಜಿತ್ನ ಯಾಕೆ ಮೀಟ್ ಮಾಡಿರ್ಬೋದು? ನನಗೂ ಗೊತ್ತಾಗ್ತಿಲ್ಲ ಆರ್ಯ. ಇತ್ತೀಚೆಗೆ ಸಾಕ್ಷಿ ಅರ್ಪಿತಂಗೆ ತುಂಬಾ ಕ್ಲೋಸ್ ಆಗ್ತಾ ಇದ್ದಾನೆ. ಯಾಕೆ ಅಂತ ಒಂದು ಅರ್ಥ ಆಗ್ತಿಲ್ಲ. ಹೌದು, ಮೊದಲು ಸಾಕ್ಷಿಗೆ ಅರ್ಪಿತಂಗ್ ಕಂಡ್ರೆ ಆಗ್ತಾ ಇರ್ಲಿಲ್ಲ.
ಇತ್ತೀಚೆಗೆ ಯಾವಾಗಲೂ ಅರ್ಪಿತಾ ಆಂಟಿ ಅಂತ ಅವಳು ಹಿಂದೆನೇ ಸುತ್ತೋ ಆಗಿ ಮಾಡಿದಾಳೆ. ಆ ರಂಜಿತ್ನ ಬೇರೆ ಮೀಟ್ ಮಾಡ್ಕೊಂಡ್ ಬಂದ್ಯಾಳೆ. ಅವಳನ್ನ ಹೀಗೆ ಬಿಟ್ರೆ ಸಾಕ್ಷಿಗೆ ಒಂದು ಗತಿ ಕಾಣಿಸ್ಬಿಡ್ತಾಳೆ. ಹೌದಜ್ಜಿ, ಮದುವೆ ವಿಷಯದಲ್ಲಿ ಅರ್ಪಿತಾ ಆಂಟಿ ಸಾಕ್ಷಿ ಮಾತಿಗೆ ತಾಳ ಆಗ್ತಿದ್ದಾರೆ ಅನ್ಸುತ್ತೆ. ಅದಕ್ಕೆ ನಮ್ಮ ಮಾತಕ್ಕಿಂತ ಹೆಚ್ಚಾಗಿ ಅರ್ಪಿತಾ ಆಂಟಿ ಮಾತು ಕೇಳ್ತಿರೋದು ಸಾಕ್ಷಿ. ಎಲ್ಲ ವಿಷಯ ಬಾಯಿ ಬಿಡಿಸ್ಬೇಕು ಇವತ್ತು. ಒಂದ್ ನಿಮಿಷ ಇರು, ಅವಳನ್ನೇ ಕರೆದು ಕೇಳೋಣ ಏನು ವಿಷಯ ಅಂತ. ಅರ್ಪಿತಾ, ಅರ್ಪಿತಾ, ಏನ್ ಮೇಡಮ್ ಕರೆದ್ರಲ್ಲ? ಎಲ್ಲಿಗೆ ಹೋಗಿದ್ದೆ ನೀನು? ಅದು ಡಾಕ್ಟರ್ ಹತ್ರ ಹೋಗಿದ್ದೆ ಅಂತ ಸರ್ ಹತ್ರ ಹೇಳಿದ್ನಲ್ಲ. ಅದು ನಿಜ ಅಲ್ಲ ಅಂತ ನನಗೆ ಗೊತ್ತು. ನಿಜ ಏನು ಅಂತ ಹೇಳಿ. ಸುಮ್ಮನೆ ಸತ್ಯ ಒಪ್ಕೊಳ್ಳಿ ಅರ್ಪಿತಾ ಆಂಟಿ. ಎಲ್ಲರ ಮುಂದೆ ಕೋಪ ಬರೆಸ್ಬೇಡಿ. ನೀವು ರಂಜಿತ್ನ ಮೀಟ್ ಮಾಡಕ್ ಹೋಗಿದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಏನಕ್ಕೆ ಹೋಗಿದ್ರಿ ಅಲ್ಲಿಗೆ? ರಂಜಿತ? ಯಾವ ರಂಜಿತ್ತು? ನನಗೇನು ಗೊತ್ತಿಲ್ಲ. ನಾನು ಹೋಗಿದ್ದು ಡಾಕ್ಟರ್ನ ಮೀಟ್ ಮಾಡೋಕ್ಕೆ. ನೀನು ರಂಜಿತ್ನ ಮೀಟ್ ಮಾಡಿ ಮಾತಾಡ್ತಿದ್ದನ್ನ ಆದಿತ್ಯ ನೋಡ್ದ ಅಂತ ನನಗೆ ಆರ್ತಿ ಫೋನ್ ಮಾಡಿ ಹೇಳಿ. ಯಾಕೆ ಮೀಟ್ ಮಾಡಿದೆ ನೀನು ಅವನ ಹತ್ರ ನೀನು ಮಾತಾಡೋಂಥ ವಿಷಯ ಏನಿತ್ತು? ಏನು ಲಿಂಕು ನಿನಗೂ ಅವನಿಗೂ? ಸಾಕ್ಷಿ ಮುಖ ಯಾಕೆ ನೋಡ್ತೀಯ? ನಾನು ನಿನಗೆ ಕೇಳ್ತಾ ಇರೋದು, ರಂಜಿತ್ ಹತ್ರ ಏನು ವ್ಯವಹಾರ ನಿಂದು? ನೀನು ಯಾಕೆ ಎಲ್ಲದಕ್ಕೂ ನನ್ನ ಮಗಳ ಮುಖ ನೋಡ್ತೀಯ? ಸಾಕ್ಷಿ ಪುಟ, ಅರ್ಪಿತಾ ರಂಜಿತ್ನ ಯಾಕೆ ಮೀಟ್ ಮಾಡಕ್ ಹೋಗಿಲ್ಲ ಅಂತ ನೀವೇನಾದ್ರೂ ಗೊತ್ತಾ? ಇಲ್ಲ ಡ್ಯಾಡ್, ನನಗೇನು ಗೊತ್ತಿಲ್ಲ. ಅರ್ಪಿತಾ, ಕೊನೆಯದಾಗಿ ಕೇಳ್ತಾ ಇದ್ದೆ, ಉತ್ತರ ಕೊಡು. ಇಲ್ಲಾಂದ್ರೆ ಕೆಟ್ಟ ಪರಿಣಾಮ ಎದುರಿಸಬೇಕಾಗುತ್ತೆ. ಇಲ್ಲ ಸರ್, ನಿಮ್ಮ ಹತ್ರ ಮುಚ್ಚಿಡುವಂಥ ಕಾರಣ ಏನಿಲ್ಲ. ವಿಷಯ ಹೇಳ್ಬಿಡ್ತೀನಿ. ಹೇಳು ಮತ್ತೆ. ಅದು ನಾನೊಂದು ಶಿಶು ವಿಹಾರ ನಡೆಸಬೇಕು ಅಂತ ಅಂದ್ಕೊಂಡಿದ್ನಲ್ಲ ಸರ್, ಅದ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ರಂಜಿತ್ ಅವ್ರನ್ನ ಭೇಟಿ ಆಗಕ್ಕೆ ಹೋಗಿದೆ. ಇದರಲ್ಲಿ ರಂಜಿತ್ ಜೊತೆ ಮಾತಾಡುವಂಥದ್ದು ಏನಿತ್ತು? ನಿಮಗೆ ಗೊತ್ತಲ್ಲ ಸರ್, ರಂಜಿತ್ ಅವರು ಒಂದು ಸ್ಕೂಲ್ ಟ್ರಸ್ಟಿ. ಹೊಸದಾಗಿ ಒಂದು ಸ್ಕೂಲ್ ಓಪನ್ ಮಾಡಬೇಕು ಅಂದರೆ ತುಂಬ ಎಕ್ಸ್ಪೀರಿಯೆನ್ಸ್ ಇರಬೇಕು. ಅದಕ್ಕೆ ಒಂದ್ಸಲ ರಂಜಿತ್ ಅವ್ರನ್ನ ಭೇಟಿಯಾಗಿ ಅವ್ರ ಗೈಡೆನ್ಸ್ ತಗೊಳ್ಳೋಣ ಅಂತ ಹೋಗಿದ್ದೆ ಅಷ್ಟೇ. ಇದನ್ನ ಆಗಲೇ ಹೇಳೋದಕ್ಕೆ ಏನಾಗಿತ್ತು? ಡಾಕ್ಟರ್ ಮೀಟ್ ಮಾಡಕ್ಕೆ ಹೋಗಿದೆ ಅಂತ ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದೆ? ಅದು ನೀವು ಸಡನ್ನಾಗಿ ಕೇಳಿದ್ರಲ್ಲ, ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗದೆ ಗಾಬರಿಲಿ ಏನೇನೋ ಹೇಳ್ಬಿಟ್ಟೆ. ನನಗೆ ಯಾಕೋ ಅರ್ಪಿತನ ಮಾತು ಮೇಲೆ ನಂಬಿಕೆನೇ ಬರ್ತಾಯಿಲ್ಲ ಸೂರ್ಯ. ನನಗೂ ಅಷ್ಟೇ ಅಜ್ಜಿ. ಅರ್ಪಿತಾ ಆಂಟಿಯನ್ನು ಮುಚ್ಚಿಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಡ್ಯಾಡಿ ಕೇಳಿದಾಗ ಶಿಶುವಿಯರದ ಬಗ್ಗೆ ಮಾತಾಡಕ್ಕೆ ಹೋದೆ ಅಂತ ಹೇಳ್ಬೋದಿತ್ತಲ್ವಾ? ಯಾಕೆ ಸುಳ್ಳು ಹೇಳಿದ್ರು? ಅರ್ಪಿತಾ ಆಂಟಿ ಏನೋ ನಡೆಸ್ತಿದ್ದಾರೆ ಅಜ್ಜಿ. ಅದೇನು ಅಂತ ಇಷ್ಟಲ್ಲೇ ಕಂಡುಹಿಡ್ತೀನಿ, ನೋಡ್ತೀರಿ ಅಜ್ಜಿ. ಏನು ಪ್ರಾಬ್ಲಮ್? ಅದು ನೀವು ನನ್ನ ಬಿಟ್ಟು ಹೋದ್ರಲ್ಲ, ಅವಾಗ ನಾನು ಆಟೋ ಮಾಡ್ಕೊಂಡು ಹೊರಟೆ. ಆದರೆ ಅವಾಗ ಆದಿ ನನ್ನ ಫಾಲೋ ಮಾಡ್ಕೊಂಡು ಬರೋಕ್ಕೆ ಶುರು ಮಾಡ್ದ. ಓ, ಅವನು ನಾವಿಬ್ರು ಜೊತೆಲಿದ್ದಿದ್ದು ನೋಡ್ದ ಅನ್ಸುತ್ತೆ. ಅದಕ್ಕೆ ಪತ್ತಿದಾರಿ ಕೆಲಸ ಮಾಡೋದಕ್ಕೆ ಬಂದಿರಬೇಕು. ಹಾಗಾಗಿ ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ ಅನ್ನಿಸ್ತು, ವಾಪಸ್ ಬಂದ್ಬಿಟ್ಟೆ. ಗುಡ್, ಒಳ್ಳೆ ಕೆಲಸನೇ ಮಾಡಿದಾರೆ ಬಿಡಿ. ಇನ್ಫ್ಯಾಕ್ಟ್ ನಾವು ನಿನ್ನ ಆಫೀಸಿಗೆ ಬರೋಕ್ಕಾಗಲಿಲ್ಲ. ಹೌದಾ? ಯಾಕೆ ಸರ್? ಯಾವುದೋ ಪ್ರಾಬ್ಲಮ್ ಅಂದ್ರಿ, ಸಾಲ್ವ್ ಆಯ್ತಾ? ಹಾಂ, ಒಂದು ಹಂತಕ್ಕೆ ಸಾಲ್ವ್ ಆಯಿತು. ನಾನು ಮತ್ತೆ ಮೀಟಿಂಗ್ ಫಿಕ್ಸ್ ಮಾಡಿ ನಿಮ್ಗೆ ಕಾಲ್ ಮಾಡ್ತೀನಿ. ಓಕೆ ಸರ್. ನನಗೆ ಫೋನ್ ಮಾಡಿದ್ದು ನಿಮ್ಗೊಂದು ವಿಷಯ ಇನ್ಫಾರ್ಮ್ ಮಾಡೋಕೆ. ಏನು? ಸಾಕ್ಷಿ ವಿಷಯ ಏನಾದರೂ? ಅಲ್ಲ ಸರ್, ಆದರೆ ಅಷ್ಟೇ ಮುಖ್ಯವಾಗಿದ್ದು. ಏನು? ನಾನು ನಿಮ್ಮನ್ನು ಮೀಟ್ ಮಾಡೋಕ್ಕೆ ಬಂದ ವಿಷಯ ಸೂರ್ಯ ಮತ್ತು ಮನೋರೆಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಸರ್. ಹೇಗೆ ಗೊತ್ತಾಯ್ತು? ಹೇಳಿದ್ನಲ್ಲ ಸರ್, ಆದಿ ನನ್ನ ಫಾಲೋ ಮಾಡ್ಕೊಂಡು ಬಂದ ಅಂತ. ಆದಿ ಮುಖಾಂತರ ಆರ್ತಿ ಅವ್ರಿಗೆ, ಆರ್ತಿ ಮುಖಾಂತರ ಇವರೆಲ್ಲರಿಗೂ ವಿಷಯ ಗೊತ್ತಾಯ್ತು ಅನ್ಕೋತೀನಿ. ಸೊ ಅವ್ರು ಕೇಳಿದಾಗ ಒಪ್ಕೊಳ್ದೆ ಬೇರೆ ದಾರಿನೇ ಇರಲಿಲ್ಲ ಸರ್ ನನಗೆ. ನಾನು ನಿಮ್ಮನ್ನು ಮೀಟ್ ಮಾಡೋಕೆ ಬಂದಿದ್ದೆ ಅಂತ ಸೂರ್ಯ ಅವ್ರಿಗೆ ಗೊತ್ತಾಗ್ತಿದ್ದ ಹಾಗೆ ಅವ್ರು ನನ್ನ ಮೇಲೆ ಕೈ ಮಾಡೋಕ್ಕೆ ಬಂದರು. ನನಗೆ ಎಷ್ಟು ಅವಮಾನ ಆಯಿತು ಗೊತ್ತಾ? ಛೇ, ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂದ್ಕೊಳ್ಳೋ ಅಷ್ಟರಲ್ಲಿ ಇನ್ನೊಂದು ಶುರು ಆಗುತ್ತೆ. ಏನು ಮಾಡೋದು ಇವಾಗ? ನೀವು ಇಷ್ಟು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಸರ್. ರೇ, ಟೆನ್ಷನ್ ಆಗೋ ಥರ ವಿಷಯನೂ ಹೇಳ್ತೀರಾ, ಟೆನ್ಷನ್ ಆಗಬೇಡ ಅಂತಲೂ ಹೇಳ್ತೀರಾ. ನಮ್ಮ ಪ್ಲಾನ್ ಏನಾದರೂ ಸೂರ್ಯ ಅವ್ರಿಗೆ ಗೊತ್ತಾದರೆ ನನ್ನ ಫ್ಯೂಚರು ನಿಮ್ಮ ಫ್ಯೂಚರು ಎಲ್ಲ ಮುಗ್ದಾಗೇನು ಲೆಕ್ಕ? ನಮ್ಮ ಪ್ಲಾನ್ ಬಗ್ಗೆ ಗೊತ್ತಾದರೆ ಆ ಮಾತು ಸರ್, ಯಾವತ್ತೂ ಆ ಸಂದರ್ಭ ಬರೋದೇ ಇಲ್ಲ.
ನಾನು ಒಂದು ಸುಳ್ಳು ಹೇಳಿ ಸಿಚುವೇಶನ್ನ ಮ್ಯಾನೇಜ್ ಮಾಡಿದ್ದೀನಿ. ಏನು ಹೇಳಿದ್ದೀರಾ? ನಾನೊಂದು ಶಿಶು ವಿಹಾರ ಶುರು ಮಾಡೋದಕ್ಕೆ ಹೊರಟಿದ್ದೀನಲ್ಲ ಸರ್, ಅದಕ್ಕೆ ನಿಮ್ಮ ಹತ್ರ ಗೈಡೆನ್ಸ್ ತೊಗೊಳೋದಕ್ಕೆ ಬಂದಿದ್ದೆ ಅಂತ ಹೇಳಿದ್ದೀನಿ. ಹೇಗಿದ್ರು ನೀವು ಒಂದು ಸ್ಕೂಲ್ ನಡೆಸ್ತಾ ಇರೋದ್ರಿಂದ ಈ ರೀಸನ್ನೇ ಕರೆಕ್ಟ್ ಅಂತ ಅನ್ನಿಸ್ತು. ಅವ್ರು ನಂಬುದ್ರಾ? ಪೂರ್ತಿ ನಮ್ದು ಹಾಗೇನೋ ನಂಗೆ ಅನ್ನಿಸ್ಲಿಲ್ಲ, ಆದರೆ ಅದ್ರ ಬಗ್ಗೆ ಮತ್ತೇನು ಪ್ರಶ್ನೆ ಮಾಡಲಿಲ್ಲ. ಹೋಗ್ಲಿ ಬಿಡಿ, ಬೀಸೋದೊಣ್ಣೆಯಿಂದ ತಪ್ಸ್ಕೊಂಡು ಹಾಗಾಯ್ತು. ನಾನೇನು ತಪ್ಪಿಸ್ಕೊಂಡೆ ಸರ್, ಆದರೆ ನಿಮಗೆ ಕಾದಿದೆ ಅನ್ಸುತ್ತೆ. ವಾಟ್ ಯು ಮೀನ್? ಸಾರಿ ಸರ್, ನಾನೇನು ತಪ್ಪಿಸ್ಕೊಂಡೆ, ಆದರೆ ಆರ್ತಿ ಅವರು ನಿಮ್ಮನ್ನು ಇದೇ ವಿಷಯವಾಗಿ ಕೇಳ್ಬೋದು. ಅವಾಗ ನೀವು ನಾನು ಹೇಳಿದ್ದನ್ನ ಹೇಳಿ ಮ್ಯಾನೇಜ್ ಮಾಡಿ. ಓಕೆ, ಅಪ್ಪ ಅಮ್ಮನ ವಿಷಯ ಮಾತಾಡಿದ್ದು ಸಾಕು, ಮಗಳ ವಿಷಯ ಹೇಳಿ. ಸಾಕ್ಷಿ ನನ್ನ ನೆನಪಿಸ್ಕೊತಾಳ ಅಥವಾ ಮರ್ತು ಬಿಟ್ಟಿದ್ದಾಳ? ಇಲ್ಲಿ ಆಗ್ತಿರೋ ಡೆವಲಪ್ಮೆಂಟ್ ನೋಡಿದ್ರೆ ಸಾಕ್ಷಿ ನಿಮ್ಮನ್ನ ಸಂಪೂರ್ಣವಾಗಿ ಮರೆತು ಆರ್ತಿಯವ್ರು ತೋರಿಸೋ ಹುಡುಗನ ಮದುವೆ ಆಗ್ತಾಳೆ ಅನ್ಸುತ್ತೆ. ಏನ್ರಿ ಇಷ್ಟು ರಿಲ್ಯಾಕ್ಸ್ ಆಗಿ ಹೇಳ್ತಾ ಇದ್ದೀರಾ ಅದನ್ನ? ಸಾಕ್ಷಿ ಜವಾಬ್ದಾರಿನ ನೀವು ನನಗೆ ಒಪ್ಸಿದ್ದೀರಾ ಅಲ್ವಾ ಸರ್, ನೀವು ನಿಶ್ಚಿಂತೆಯಾಗಿರಿ. ಸಾಕ್ಷಿನ ನೋಡ್ಕೊಂಡು ಹೋಗೋದಕ್ಕೆ ಎಷ್ಟೇ ಗಂಡುಗಳು ಬಂದರೂ ಸರಿ, ಕೊನೆಯಲ್ಲಿ ಅವಳ ಮದುವೆ ಅಂತ ಆಗೋದು ನಿಮ್ಮನ್ನೇ. ಆ ರೀತಿ ನಿಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್ನ ಸಾಕ್ಷಿ ಮನಸ್ಸಲ್ಲಿ ನಾನು ಕ್ರಿಯೇಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಅರ್ಪಿತಾ ಅವರೇ. ಯಾವುದೇ ಕಾರಣಕ್ಕೂ ಸಾಕ್ಷಿ ನನ್ನ ಕೈ ತಪ್ಪು ಹೋಗಬಾರ್ದು. ನಾನು ನನ್ನ ತಂದೆ ನಿಮ್ಮನ್ನೇ ನಂಬ್ಕೊಂಡಿದ್ದೀವಿ. ಡೋಂಟ್ ವರಿ ರಂಜಿತ್, ನಿಮ್ಮ ಕೋರಿಕೆ ಈಡೇರೋ ಹಾಗೆ ಮಾಡ್ತೀನಿ. ನಂಗೆ ಸ್ವಲ್ಪ ಟೈಮ್ ಕೊಡಿ, ಸಾಕ್ಷಿ ಕೈಲೇ ಫೋನ್ ಮಾಡಿಸ್ತೀನಿ. ಓಕೆ, ಸಾಕ್ಷಿ ಫೋನ್ಗೋಸ್ಕರನೇ ಕಾಯ್ತಾ ಇರ್ತೀನಿ ನಾನು.